ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 18 ಮುಂದುವರೆದ ಭಾಗ, ವಚನ 7ರಿಂದ. ಆಗ ಕಂಪಿಸಿತು ಭೂಮಿ ಗಡಗಡನೆ, ಕದಲಿದವು ಬೆಟ್ಟದ ಬುಡಗಳು ಮಿಲಮಿಲನೆ, ಏಕೆನೆ ಸಿಟ್ಟೇರಿತ್ತು ಆತನಿಗೆ. ದೇವರ ಮಕ್ಕಳು ಕಷ್ಟ ಸಂಕಟದಲ್ಲಿ ಸರ್ವೇಶ್ವರನಿಗೆ ಮೊರೆ ಇಡುವಾಗ ದೇವರು ನಮ್ಮ ಪರವಾಗಿ ಕಾರ್ಯಗತರಾಗಿದ್ದಾರೆ. ನಮಗೆ ಯಾರೂ ಇಲ್ಲ ಎಂದು ಚಿಂತಿಸಬೇಡಿ. ನಮಗಾಗಿ ಮಾತನಾಡುವವರು ಯಾರೂ ಇಲ್ಲವಲ್ಲ ಎಂದು ಕೊರಗಬೇಡಿ. ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ನನ್ನ ಯೇಸು, ನನ್ನ ರಕ್ಷಕ. ಆಮೆನ್. ಹಗಲಿರುಳೆನ್ನದೆ ನಮ್ಮನ್ನೇ ಕುರಿತು ಚಿಂತಿಸುವ ದೇವರು, ಹಗಲಿರುಳೆನ್ನದೆ ನಮ್ಮ ಬಿಡುಗಡೆಗಾಗಿ, ನಮ್ಮ ಸೌಖ್ಯಕ್ಕಾಗಿ, ನಮ್ಮ ಸಹಾಯಕ್ಕಾಗಿ ಕಾದು ನಿಂತಿರುವ ನನ್ನ ಯೇಸು, ನನ್ನ ರಕ್ಷಕ. ಧೈರ್ಯದಿಂದಿರುವ, ಯಾಕಂದರೆ ದಾವೀದರಸ ಅಂಥ ದುರವಸ್ಥೆಯಲ್ಲಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವನ ಪ್ರಾರ್ಥನೆಯನ್ನು ಆಲಿಸಿದರು, ಸಕಲ ಸಂಕಷ್ಟಗಳಿಂದ ಅವನನ್ನು ಬಿಡುಗಡೆ ಮಾಡಿದರು. 8ನೇ ವಚನ. ಹೊರಬಂದಿತು ಹೊಗೆ ಆತನ ಮೂಗಿಂದ, ಹೊರಟಿತು ಅಗ್ನಿ ಜ್ವಾಲೆ ಆತನ ಬಾಯಿಂದ. ಕಾದು ಕೆಂಡವಾಗಿಸಿತದು ಎದುರಿಗೆ ಸಿಕ್ಕಿದ್ದನ್ನೆಲ್ಲ, ಆಕಾಶವನ್ನೇ ಬಾಗಿಸಿ ಆತನಿಳಿದು ಬರಲು ಸೇರಿತು ಆತನ ಕಾಲ್ಮುಡಿ ಕಾರ್ಮುಗಿಲು. ಬಂದಿಳಿದನು ಕೆರೂಬಿ ವಾಹನ ರೂಢನಾಗಿ, ಇಳಿದು ಬಂದನು ವಾಯು ರೆಕ್ಕೆಗಳ ವೇಗದಲ್ಲಿ. ದೇವರು ಪರಾಕ್ರಮಶಾಲಿಯಾದ ದೇವರು, ಸೈನ್ಯಗಳ ಕರ್ತರು. ಪ್ರವಾದಿ ಯೆಶಾಯನ ಗ್ರಂಥ 64ರಲ್ಲಿ ನಾವು ನೋಡುತ್ತೇವೆ ಹೀಗೆ: ಸ್ವಾಮಿ, ಆಕಾಶವನ್ನು ಸೀಳಿ ಇಳಿದು ಬರಲಾರೀರಾ? ನಿಮ್ಮ ದರ್ಶನವನ್ನು ಕಂಡು ಬೆಟ್ಟ ಗುಡ್ಡಗಳು ಗಡಗಡನೆ ನಡುಗಬಾರದೆ? ಒಣ ಗಿಡಕ್ಕೆ ಹಚ್ಚುವ ಕಿಚ್ಚಿನಂತೆ ನೀವು ಇಳಿದು ಬಂದು ಬೆಟ್ಟ ಗುಡ್ಡಗಳು ನಡುಗಿದರೆ ಎಷ್ಟೋ ಲೇಸು. ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವಂಥ ದೇವರು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಟೈಪ್ ಮಾಡೋಣ. ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ನನ್ನ ಯೇಸು, ನನ್ನ ರಕ್ಷಕ ನನಗಿದ್ದಾರೆ. ಆಮೆನ್. ಇವತ್ತು ನಿಮ್ಮ ಕೆಲಸಗಳು ಏನೇನಿದೆಯೋ, ನಿಮಗಿಂತ ಮುಂಚಿತವಾಗಿ ದೂತನನ್ನು ಕಳುಹಿಸಿ ದಾರಿಯನ್ನು ಸರಾಗ ಮಾಡಿ ನಿಮ್ಮ ಪರವಾಗಿ ಎಲ್ಲವನ್ನು ಕಾರ್ಯ ಮಾಡುವ ರಕ್ಷಕರು ನಮಗಿದ್ದಾರೆ. ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಅಂಥ ದೇವರನ್ನು ಲೋಕಾದಿಯಿಂದ ಯಾರೂ ಕಂಡಿಲ್ಲ, ಅಂಥವರು ಯಾರ ಕಿವಿಗೂ ಬೀಳಲಿಲ್ಲ. ಕತ್ತಲನ್ನು ಕವಿಸಿಕೊಂಡನು ಸುತ್ತಲೂ ಛತ್ರಾಂಬರದೊಳು, ಮರೆಯಾದನು ಜಲಮಯ ನೀಲ ಮೇಘಗಳ ಮಧ್ಯದೊಳು. ದೇವರ ಒಂದು ಶಕ್ತಿ ಸಾಮರ್ಥ್ಯ. ಕತ್ತಲಲ್ಲ ನಿನಗೆ, ಕತ್ತಲು ಬೆಳಕನ್ನು ಉಂಟು ಮಾಡಿದಾತ ದೇವರು ನೀನು. ನಮಗೆ ಮಾತ್ರ ಇದು ಕತ್ತಲು, ಆದರೆ ದೇವರ ದೃಷ್ಟಿಗೆ ಅದು ಕತ್ತಲಲ್ಲ. ಕತ್ತಲಲ್ಲಿ ನಡೆಯುವ ಘಟನೆಗಳನ್ನು ಸಹ ನೋಡಲು ಶಕ್ತವಾಗಿದೆ ಆತನ ಕಣ್ಣುಗಳು. ನೀಲಾಂಬರದೊಳು ಆಗಸದಲ್ಲಿ, ನೀಲಿ ಆಕಾಶದೊಳಗೆ ಆಸೀನ ರೂಢನು ನೀನು ಎಂಬುದಾಗಿ. ಹೊಳೆಯಿತು ಮಿಂಚು ಆತನ ತೇಜದ ಸನ್ನಿಧಿಯಿಂದ, ಸುರಿಯಿತು ಕಲ್ಮಳೆ ಉರಿಗೆಂಡ ಕಾರ್ಮೋಡಗಳಿಂದ. ದೇವರ ಮಕ್ಕಳು ಸರ್ವೇಶ್ವರನಿಂದಲಿ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಆತನ ಸನ್ನಿಧಿಯಿಂದ ಉರಿಮಳೆ, ಕಲ್ಮಳೆ, ಉರಿಗೆಂಡ ಬಂದು ಶತ್ರುಗಳನ್ನು ಸಂಹರಿಸಿ ದೇವರ ಮಕ್ಕಳನ್ನು ರಕ್ಷಣೆ ಮಾಡಿತು. ಯೋಶುವನ ಗ್ರಂಥ 10ನೇ ಅಧ್ಯಾಯ ವಚನ 11ರಲ್ಲಿ ನಾವು ನೋಡುತ್ತೇವೆ. ಯೋಶುವನು ಯುದ್ಧ ಭೂಮಿಯಲ್ಲಿ ಸೈನಿಕರ ವಿರುದ್ಧ, ಶತ್ರುಗಳ ವಿರುದ್ಧ ಯುದ್ಧ ಮಾಡಲು ಹೋಗುವಾಗ ದೇವರು ಅವರ ಯುದ್ಧ ಭೂಮಿಯಲ್ಲಿ ಶತ್ರುಗಳ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದ ಕಾರಣ ಆ ಕಲ್ಮಳೆಯಿಂದ ಶತ್ರುಗಳು ನಾಶವಾಗಿ ಹೋದರು. ಕತ್ತಿಯಿಂದ ಹತರಾದವರಿಗಿಂತ ದೇವರು ಕಳುಹಿಸಿಕೊಟ್ಟ ಕಲ್ಮಳೆಯಿಂದ ನಾಶವಾದ ಸೈನಿಕರ ಸಂಖ್ಯೆ ಹೆಚ್ಚಾಗಿತ್ತು. ಆ ದಿನದ ಯುದ್ಧಕ್ಕೆ ಜಯ ಆ ಕಲ್ಮಳೆಯೇ ಆಗಿತ್ತು. ಅದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿರುವವರೆಲ್ಲ ಪ್ರವಾದಿಗಳು, ರಾಜರುಗಳು ಹೇಳುವ ಮಾತು, ದೇವರು ನಮ್ಮೊಂದಿಗಿದ್ದು ಜಯವನ್ನು ತಂದು ಕೊಟ್ಟಿದ್ದಾರೆ ಎಂಬುದಾಗಿ. ದಾವೀದ ಸಹ 1 ಸಮುವೇಲ 18:14ರಲ್ಲಿ ದಾವೀದನೊಟ್ಟಿಗೆ ಸರ್ವೇಶ್ವರನು ಇದ್ದ ಕಾರಣ ಅವನು ಜಯಶಾಲಿಯಾಗಿ
ಮುನ್ನಡೆಸಲ್ಪಟ್ಟನು. ಇವತ್ತು ನಮ್ಮೊಟ್ಟಿಗೆ ದೇವರು ಇರುವಾಗ ನಾವು ಕೈಗೊಳ್ಳುವ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ. ಗುಡುಗಿದನು ಸರ್ವೇಶ್ವರ ಗಗನ ಮಂಡಲದಿಂದ, ಮೊಳಗಿತು ವಾಣಿಯ ಪರಾತ್ಪರನ ವದನದಿಂದ, ಸುರಿಯುತ್ತಿದೋ ಕಲ್ಮಳೆ ಉರಿಗೆಂಡ ಮೇಲಿನಿಂದ. ಈ ರೀತಿ ಚದುರಿಸಿದನು ಶತ್ರುಗಳನ್ನು ಬಾಣಗಳನ್ನೆಸೆದು, ತಳಮಳಗೊಳಿಸಿದನವರನ್ನು ಸಿಡಿಲನ್ನು ಹೊಡೆದು. ಪ್ರಭು ನಿನ್ನ ಗದರಿಕೆಯಿಂದ, ನಿನ್ನ ಉಸಿರು ಶ್ವಾಸ ಬರದಿಂದ ಕಾಣಿಸಿಕೊಂಡಿತು ಇಂಗಿ ಹೋದ ಸಮುದ್ರದ ತಳ, ತೋರಿ ಬಂದಿತ್ತು ಭೂಲೋಕದ ಅಸ್ಥಿವಾರ. ಪ್ರಭುವಿನ ಶ್ವಾಸ ಬೀರಲು, ಪವಿತ್ರಾತ್ಮರ ಗಾಳಿ ಬೀಸಲು ಸಮುದ್ರ ಇಂಗಿ ಹೋಗಿ ಭೂಮಿಯ ಅಸ್ಥಿವಾರ ತಳ ಕಾಣಿಸಿಕೊಂಡಿತು. ಎಲ್ಲಿ ನೋಡ್ತೇವೆ ಇದನ್ನು ನಾವು? ವಿಮೋಚನ ಕಾಂಡ 14:15 ನಾವು ನೋಡ್ತೇವೆ. ಆ ಕೆಂಪು ಸಮುದ್ರ ಇಬ್ಬಾಗವಾಗಿ ಭೂಮಿಯ ತಳ ಒಣಗಿದ ನೆಲದ ಮೇಲೆ ಇಸ್ರಾಯೇಲ್ ಜನರು ನಡೆದು ಭೂಮಿಯ ಅಸ್ಥಿವಾರ, ಸಮುದ್ರದ ನೀರು ಇಂಗಿ ಹೋಗಿ ಅವರಿಗೆ ಮಾರ್ಗವನ್ನು ಸಿದ್ಧ ಮಾಡಿಕೊಟ್ಟಿತು. ಭೂಮಿಯ ಅಸ್ಥಿವಾರ ಅವರಿಗೆ ಕಾಣಿಸಿಕೊಂಡಿತು. ದೇವಾ, ನೀನು ಪರಾಕ್ರಮಶಾಲಿಯಾದ ದೇವರು, ನಿನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಷ್ಟೆಲ್ಲ ಅದ್ಭುತ ಮಾಡಿ ನಮ್ಮನ್ನು ಕಾಯ್ದು ಕಾಪಾಡಿದ ದೇವರಿಗೆ ಸ್ತೋತ್ರ ಆಗಲಿ ಎಂದು ದಾವೀದರಸನು ಜಯದ ಗೀತೆಯ ಮೂಲಕ ಈ ಕೀರ್ತನೆಯನ್ನು ಬರೆದದ್ದು. ಬಿಡಿಸಿ ರಕ್ಷಿಸಿದನು ನನ್ನನ್ನು ಶತ್ರುಗಳಿಂದ, ನನಗಿಂತ ಪುಷ್ಟ ಬಲಿಷ್ಠ ಹಗೆಗಳಿಂದ. ನೋಡಿ, ನನಗಿಂತ ಎಷ್ಟೋ ಬಲಾಢ್ಯರಾದ ಶತ್ರುಗಳ ಕೈಯಿಂದ ಸಹ ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ನನ್ನ ಮೇಲೆರಗಿದ್ದರೂ ಹಗೆಗಳು ದುರಂತ ಕಾಲದಲ್ಲಿ, ನನಗುದ್ಧಾರಕನಾದ ಪ್ರಭು ವಿಪತ್ ಕಾಲದಲ್ಲಿ. ಬಿಕ್ಕಟ್ಟಿನಿಂದ ಬಿಡಿಸಿ ತಂದನು ಬಯಲಿಗೆ, ಅಕ್ಕರೆಯಿಂದ ಮೆಚ್ಚಿ ರಕ್ಷಕನಾದ ನನಗೆ. ದೇವರನ್ನು ತೊರೆದು ದುರುಳನಾಗದೆ ನಾನು ಅನುಸರಿಸಿದೆ ಪ್ರಭುವಿನ ಮಾರ್ಗವನ್ನು. ಆತನ ವಿಧಿ ನಿಯಮಗಳನ್ನು ಅಲಕ್ಷ್ಯ ಮಾಡದೆ ಆತನ ಆಜ್ಞೆಗಳನ್ನಿಟ್ಟೆ ಸದಾ ನನ್ನ ಕಣ್ಗಳ ಮುಂದೆ. ದೇವರ ವಿಧಿ ನಿಯಮಗಳು, ದೇವರ ಧರ್ಮೋಪದೇಶವನ್ನು, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡದೆ ಸದಾ ನನ್ನ ಕಣ್ಣುಗಳ ಮುಂದೆ ಇಟ್ಟುಕೊಂಡೆ. ನಾನು ದೇವರ ವಾಕ್ಯವನ್ನು ಅನುಸರಿಸಿ ನಡೆದೆ. ಆತನ ಸ್ವರಕ್ಕೆ ಕಿವಿಗೊಟ್ಟೆ. ಆತನ ವಾಣಿಯಂತೆ ನಾನು ಜೀವಿಸಿದೆ. ಇಂದು ನಾವು ಸಹ ದಾವೀದನಂತೆ ಎಲ್ಲವುಗಳಲ್ಲಿ ನಾವು ಜಯಶಾಲಿಗಳಾಗಬೇಕಾದರೆ ನಮ್ಮ ಕಣ್ಣ ಮುಂದೆ ದೇವರ ವಾಕ್ಯವಿರಲಿ. ಆ ವಾಕ್ಯದಂತೆ ನಾವು ಜೀವಿಸುವಾಗ ವಾಕ್ಯವಾದ ಯೇಸು ನಮ್ಮನ್ನು ಸಕಲ ವಿಧವಾದ ಕೇಡುಗಳಿಂದ ಬಿಡುಗಡೆ ಮಾಡಿ ರಕ್ಷಿಸುವವರಾಗಿದ್ದಾರೆ. ನನ್ನ ಕಾಲು ಜಾರಿತು ಎಂದಾಗ, ಇಗೋ ನಿನ್ನ ವಾಕ್ಯ ನನ್ನನ್ನು ಹಿಡಿದುಕೊಂಡಿತು ಎಂದು ದಾವೀದರಸರು ಹೇಳುತ್ತಾರೆ. ಆದ ಕಾರಣ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ಸಹ ಮೋಸ, ವಂಚನೆ, ಶತ್ರುಗಳ ಕಾಟ, ರೋಗ ರುಜಿನ, ಸಾಲದ ಸಮಸ್ಯೆ, ಜೀವನವೇ ಬೇಡ ಎನ್ನುವಷ್ಟರ ಮಟ್ಟಿಗೆ ಅಂಥ ದುಸ್ಥಿತಿಯಲ್ಲಿ ಕೆಟ್ಟ ತೀರ್ಮಾನ ಮಾಡಬೇಡಿ. ಸರ್ವೇಶ್ವರನಿಗೆ ಮೊರೆ ಇಡಿ. ನನಗೊಬ್ಬ ರಕ್ಷಕನಿದ್ದಾನೆ, ನನ್ನ ಬಗ್ಗೆ ಚಿಂತಿಸುವ ದೇವರು, ನನ್ನ ಪರವಾಗಿ ಕಾರ್ಯ ಮಾಡುವ ದೇವರು ನನಗಿದ್ದಾರೆ ಎಂದು ನಾವು ಯೇಸುವಿನಲ್ಲಿ ಮೊರೆ ಇಟ್ಟಾಗ ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ಸಕಲ ಕೇಡುಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ. ಪಾಪದಲ್ಲಿ ಬೀಳದೆ ನಡೆದೆ ಎಚ್ಚರಿಕೆಯಾಗಿ, ಆತನ ದೃಷ್ಟಿಯಲ್ಲಿದ್ದೆ ನಿರ್ದೋಷಿಯಾಗಿ. 24ನೇ ವಚನ. ನಾ ನೀತಿವಂತ ನಿರಪರಾಧಿ ಎಂದರಿತು, ನನಗಿತ್ತನ ಪ್ರಭು ತಕ್ಕ ಪ್ರತಿಫಲವನು. ಕರುಣೆಯುಳ್ಳವನಿಗಾತ ಕರುಣಾಮಯಿ, ದೋಷರಹಿತನಿಗಾತ ನಿರ್ದೋಷಿ. ಕರುಣೆ ತೋರಿಸುವವರಿಗೆ ದೇವರು ಕರುಣಾಮಯಿ. ದಾವೀದ ತನ್ನ ಜೀವನದಲ್ಲಿ ಎಷ್ಟೇ ಶತ್ರುಗಳು ಅವನನ್ನು ಹಿಂಸಿಸಿದರು, ಅವನು ಶತ್ರುಗಳನ್ನೆಲ್ಲ ಕ್ಷಮಿಸಿದ. ಅವನು ಕರುಣೆ ತೋರಿ ಅವರನ್ನು ಬಿಟ್ಟು ಬಿಟ್ಟ. ಆದ್ದರಿಂದ ದೇವರ ಕರುಣೆಯನ್ನು ಆತ ಅಪಾರವಾಗಿ ಸವಿದ. ಎಷ್ಟು ಚೆನ್ನಾಗಿದೆ ನೋಡಿ. ಕರುಣೆಯುಳ್ಳವರಿಗೆ ದೇವರು ಕರುಣಾಮಯಿ, ದೋಷರಹಿತನಿಗೆ ನಿರ್ದೋಷಿ, ಶುದ್ಧನಿಗಾತ ಪರಿಶುದ್ಧನು, ಮೂರ್ಖನಿಗಾತ ಮಹಾವಕ್ರನು. ಕರುಣೆಯುಳ್ಳವರಿಗೆ ದೇವರು ಕರುಣಾಮಯಿಯಾಗಿ ಬರ್ತಾರೆ. ಮೂರ್ಖರಿಗೆ, ಅಹಂಕಾರಿಗಳಿಗೆ ವಕ್ರ ಬುದ್ಧಿಯುಳ್ಳವನಾಗಿ, ವಕ್ರನಾಗಿ ದೇವರು ಅವರಲ್ಲಿ ಕಾರ್ಯ ಮಾಡಲಿದ್ದಾರೆ. ಒಂದೆಡೆ ಇಸ್ರಾಯೇಲರು ದೇವರಲ್ಲಿ ಭಯಭಕ್ತಿಯಿಂದ ಇದ್ದು, ದೇವರಲ್ಲಿ ವಿಶ್ವಾಸವಿಟ್ಟು ಇಕ್ಕಟ್ಟಿನಲ್ಲಿ, ಬಿಕ್ಕಟ್ಟಿನಲ್ಲಿ, ಸಂಕಟದಲ್ಲಿ ಮೊರೆ ಇಟ್ಟಾಗ ದೇವರ ಕರುಣೆಯನ್ನು ಅವರು ಸವಿದು ಫರೋಹನ ಆಳ್ವಿಕೆಯಿಂದ ಬಿಡುಗಡೆಯನ್ನು ಹೊಂದಿ ಹಾಲು ಜೇನು ಹರಿಯುವ ನಾಡನ್ನು ತಲುಪಿದರು.
ಆದರೆ ಮೂರ್ಖರು, ಅಹಂಕಾರಿಗಳು, ಗರ್ವಿಗಳು ಆದ ಈಜಿಪ್ಟಿನ ಅರಸ ಫರೋಹ ಮತ್ತು ಈಜಿಪ್ಟಿನವರನ್ನು ಅವರಿಗೆ ವಕ್ರನಾಗಿ ದೇವರು ಕಾಣಿಸಿಕೊಂಡು ಅವರನ್ನು ದಂಡಿಸಿ ಹಿಂಸಿಸಿ ಬಾಧಿಸಿದರು. ಇನ್ನೊಂದು ಸಲ ಓದ್ತೀನಿ. ಕರುಣೆಯುಳ್ಳವನಿಗಾತ ಕರುಣಾಮಯಿ, ದೋಷರಹಿತನಿಗಾತ ನಿರ್ದೋಷಿ, ಶುದ್ಧನಿಗಾತ ಪರಿಶುದ್ಧನು, ಮೂರ್ಖರಿಗೆ ಮಹಾವಕ್ರನು, ದೀನ ದಲಿತರನ್ನು ಉದ್ಧರಿಸುವವನು ನೀನು, ತಗ್ಗಿಸಿ ಬಿಡುವೆಯಲ್ಲವೇ ಪ್ರಭು ಸೊಕ್ಕಿನ ಆಲೋಚಕರನು. 30 ತನಕ ಹೋಗ್ಬಿಡೋಣ. ಹೊತ್ತಿಸುವೆ ಪ್ರಭು ನೀನೆನ್ನ ಬಾಳಿನ ದೀಪವನ್ನು, ಕತ್ತಲನ್ನು ನೀಗಿಸಿ ಜ್ಯೋತಿ ಬೆಳಗುವ ನಾ ದೇವನು. ನಿನ್ನ ಶಕ್ತಿ ಇದ್ದಲ್ಲಿ ನಾ ದಂಡಿನ ಮೇಲೆ ಬೀಳಬಲ್ಲೆ, ದೇವರ ನೆರವಿದ್ದಲ್ಲಿ ನಾ ಕೋಟೆ ಕೊತ್ತಲನೆ ಆರಬಲ್ಲೆ. ದೇವರ ಮಾರ್ಗ ದೋಷರಹಿತ, ಸರ್ವೇಶ್ವರನ ವಚನ ಪರಮ ಪುನೀತ, ಆಶ್ರಿತರೆಲ್ಲರಿಗೆ ಆತ ರಕ್ಷಣಾ ಕವಚ. ಪ್ರಭು ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು, ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸರ್ವೇಶ್ವರು ನನ್ನೊಡನೆ ಇದ್ದರೆ ನಾನು ದೊಡ್ಡ ಸೈನ್ಯವನ್ನೇ ಎದುರಿಸಬಲ್ಲೆ. ದೇವರ ಶಕ್ತಿ ನನ್ನೊಡನೆ ಇದ್ದರೆ ಕೋಟೆ ಕೊತ್ತಲಗಳನ್ನೇ ನಾನು ಹಾರಬಲ್ಲೆ ಎಂದು ದಾವೀದನು ತನ್ನ ಅನುಭವವನ್ನು ಹಂಚಿಕೊಳ್ಳುತ್ತಿರುವಾಗ, ಇವತ್ತು ನಮ್ಮ ಯೌವನಸ್ಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಜನತೆಗೆ, ತಂದೆ ತಾಯಿಯಂದರಿಗೆ, ಪ್ರತಿಯೊಬ್ಬರಿಗೂ ನಾವು ಪಡೆದುಕೊಳ್ಳಬೇಕಾದ ಪಾಠ, ದೇವರು ನನ್ನೊಂದಿಗೆ, ದೇವರು ನನ್ನೊಟ್ಟಿಗಿಲ್ಲದಿದ್ದರೆ ನನಗೆ ಸಫಲವಾಗುವುದಿಲ್ಲ. ನಮ್ಮ ಕಾರ್ಯಗಳು ಇವತ್ತು ಸೋಲಾಗುತ್ತಿದೆಯೇ? ನಮ್ಮ ಕಾರ್ಯಗಳು ಫೇಲ್ ಆಗುತ್ತಿದೆಯೇ? ಅದಕ್ಕೆ ಕಾರಣ ದೇವರು ನಮ್ಮೊಟ್ಟಿಗಿಲ್ಲದಿರುವುದೇ ಆಗಿದೆ. ಮತ್ತೊಂದು ಆವರ್ತಿ, ಆತನನ್ನು ಆಶ್ರಯಿಸಿಕೊಳ್ಳುವವರಿಗೆ ಆತನು ಕರುಣಾಮಯಿ, ಕರುಣೆಯುಳ್ಳವರಿಗೆ ಆತನು ಕರುಣಾಮಯಿ, ಮೂರ್ಖರಿಗೆ ಮಹಾವಕ್ರನು. ದೇವಾ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ದಾವೀದನೊಟ್ಟಿಗಿದ್ದು ಆತನ ಪಾಪಾಪರಾಧಗಳನ್ನು ಕ್ಷಮಿಸಿ ಆತನನ್ನು ಜಯಪ್ರದನಾಗಿ ಮುನ್ನಡೆಸಿದ ರೀತಿಯಲ್ಲಿ ಸರ್ವೇಶ್ವರನಾದ ದೇವರೇ, ನೀವು ನಮ್ಮೊಂದಿಗಿದ್ದು ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ಜಯಶಾಲಿಗಳಿಗಿಂತ ಮಿಗಿಲಾದ ಜಯಪ್ರದರನ್ನಾಗಿ ನಮ್ಮನ್ನು ಮುನ್ನಡೆಸುವಂತೆ ಈ ದಿನ ಈ ಜೀವಸ್ವರ ವೀಕ್ಷಿಸುವ ಪ್ರತಿಯೊಂದು ಕುಟುಂಬಗಳು ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ಅವರ ಕೈಕೆಲಸಗಳು ಅಭಿಷೇಕಿಸಲ್ಪಡಲಿ. ಅವರ ಹೋಗೋಣ ಬರೋಣ ಯೇಸು ನಾಮದಲ್ಲಿ ಸಂರಕ್ಷಿಸಲ್ಪಡಲಿ. ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿ ಜೀವಿಸುವ ಕೃಪೆ ಯೇಸು ನಾಮದಲ್ಲಿ ಒಂದೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದಾವೀದನ ಜೀವನ ಚರಿತ್ರೆನ ನಾವು ಓದಿದ ರೀತಿಯಲ್ಲಿ ಆಗುತ್ತೆ. ಅವನು ತನ್ನ ಶತ್ರುಗಳನ್ನು ಕ್ಷಮಿಸಿದ, ದೇವರ ಅಪಾರ ಕರುಣೆಗೆ ಪಾತ್ರರಾದ. ನಾವು ಸಹ ನಮ್ಮ ಶತ್ರುಗಳನ್ನು ಕ್ಷಮಿಸಿ ಬಿಟ್ಟು ಬಿಡೋಣ. ದೇವರು ನಮ್ಮ ಪರವಾಗಿ ಕಾರ್ಯ ಮಾಡುವವರಿದ್ದಾರೆ. ಥ್ಯಾಂಕ್ ಯು.